ಸರ್, ಈಗ ವಾಲ್ಮೀಕಿ ಹಗರಣದ ವಿಚಾರವಾಗಿ ಸರ್ ಸಿಎಂ ಮನೆ ಮುಂದೆ ಕೂಡ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ, ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದೆ ಸರ್. ಇನ್ನೊಂದು ಗಂಭೀರ ಆರೋಪ ಮಾಡಿದೆ ಸರ್, ಬೇರೆ ರಾಜ್ಯಕ್ಕೆ ಹಣ ಟ್ರಾನ್ಸ್ಫರ್ ಆಗಿ ಫಂಡ್ ಮಾಡಿದ್ದಾರೆ ಅನ್ನುವಂಥ ಬಿಜೆಪಿ ಆರೋಪ. ಅದು ಈಗಾಗಲೇ ತನಿಖೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಎಲ್ಲ ಗೊತ್ತಾಗುತ್ತೆ. ಈಗ ಒಂದು ಅಕೌಂಟ್ನಿಂದ ಮೇನ್ ಅಕೌಂಟಿಂದ ಇನ್ನೊಂದು ಬ್ರ್ಯಾಂಚ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಂದ ಈ ರೀತಿ 4-5 ಅಕೌಂಟಿಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಮಾಡೋ ತನಕ ನಾವೇನು ಹೇಳಕ್ಕೆ ಬರಲ್ಲ. ನನಗೆ ನಿನ್ನೆ ದಿವಸ ಹೇಳ್ತಾಯಿದ್ರು 187 ಕೋಟಿ ಟ್ರಾನ್ಸ್ಫರ್ ಆಗಿದೆ, ಆಮೇಲೆ ಅದರಲ್ಲಿ 97 ಕೋಟಿ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ, ಇನ್ನೊಬ್ಬರು ಇಲ್ಲ 85 ಕೋಟಿಯಿಂದ. ಯಾವುದು ಸತ್ಯ ಅದು ತನಿಖೆನಲ್ಲೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಕಾಯಬೇಕು. ಎಲ್ಲ ಸಚಿವರು ತಲೆದಂಡ ಆಗಲೇಬೇಕು ಅನ್ನುವಂಥ ಒತ್ತಡ ಬರ್ತಾ ಇದೆ ಸರ್. ಸರಿ, ಅವ್ರು ಹೇಳಿದರೆ ಅದಕ್ಕೆ ಬೇಕಲ್ಲ, ಏನಾದರೂ ಪುರಾವೆಗಳು ಬೇಕಲ್ವಾ? ಹಾಂ ಸರ್. ಅವ್ರು ಹೇಳಿದ್ದಾರೆ ಡೆತ್ ನೋಟ್ನಲ್ಲಿ ಸಚಿವರು ಮೌಖಿಕ ಆದೇಶ ಕೊಟ್ಟಿದ್ರು ಅಂತ ಡೆತ್ ನೋಟಲ್ಲಿದೆ ಅಂತ ಹೇಳಿದೆ. ನಾನು ನೋಡಿಲ್ಲ ಅದನ್ನು. ಅದನ್ನು ಎಕ್ಸಾಮಿನ್ ಮಾಡ್ತಾರೆ. ಡೆತ್ ನೋಟ್ಗಳಲ್ಲಿ ಪರಿಶೀಲನೆ ಮಾಡೋವರೆಗೂ ಅದನ್ನು ಸತ್ಯ ಅಂತ ಹೇಳ್ಕೊಳ್ಳೋವರೆಗೂ ಹೇಳಕ್ಕೆ ಬರೋದಿಲ್ಲ. ಕೆಲವು ಸಂದರ್ಭದಲ್ಲಿ ಡೆತ್ ನೋಟ್ಗಳು ತಕ್ಷಣ ಸಿಗ್ತವೆ, ಕೆಲವು ಸಂದರ್ಭದಲ್ಲಿ ಆಮೇಲೆ ಸಿಗ್ತವೆ, ಕೆಲವರು ಆನಂತರ ಡೆತ್ ನೋಟ್ಗಳು ಬರೆದಿಟ್ಟಿರೋ ಉದಾಹರಣೆಗಳು ಕೂಡ ಬೇಕಾದಷ್ಟಿದೆ. ಅದರಿಂದ ಡೆತ್ ನೋಟನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಯಾವ ರೀತಿ ಸತ್ಯಾಸತ್ಯತೆಗಳಿದೆ ಅನ್ನೋದನ್ನು ತಿಳ್ಕೊಂಡು ಮುಂದುವರಿತಾರೆ. KS ಈಶ್ವರಪ್ಪ ಅವರ ವಿರುದ್ಧನೂ ಕೂಡ 2021ರಲ್ಲಿ ಇಂಥದ್ದೇ ಒಂದು ಆರೋಪ ಕೇಳಿಬಂದಿತ್ತು. ಅವತ್ತು ಕಾಂಗ್ರೆಸ್ ಪಕ್ಷ ವಿಪಕ್ಷ ಹೌದು ರಾಜೀನಾಮೆ ಪಡೆಯೋದ್ರಲ್ಲಿ ನೀವೆಲ್ಲ ಸಕ್ಸಸ್ ಆಗಿದ್ರಿ. ಅಂಥದ್ದೇ ಒಂದು ಸ್ಟ್ರಾಟಜಿ ಈಗ BJP ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇದ್ದಾರೆ. ನಾನು ನಿನ್ನೆನೂ ಹೇಳಿದ್ದೇನೆ, ಈಶ್ವರಪ್ಪನವ್ರದ್ದು ಇದನ್ನು ಕಂಪೇರ್ ಮಾಡಬೇಡಿ. ಈಶ್ವರಪ್ಪನವ್ರದ್ದು ಅವ್ರದ್ದು ಹೆಸರಿತ್ತು ನೇರವಾಗಿ, ಇಲ್ಲಿ ಆ ಥರ ಇಲ್ಲ. ಆದ್ದರಿಂದ ತನಿಖೆಯಲ್ಲಿ ಆ ರೀತಿ ಕಂಡು ಬಂದರೆ ಅದು ಬೇರೆ ವಿಚಾರ ಆಗ್ತದೆ. ಅಲ್ಲಿವರೆಗೂ ಕಾಯಬೇಕಲ್ಲ. ನಾವು ಮಾಡಿದ್ದು ಅಂತೇಳಿ ಅವರು ಮಾಡಿದರು ಅಂತಂದರೆ ಆ ರೀತಿ ಆಗೋದಿಲ್ಲ. ಅದು ಸರ್, ಪ್ರಜ್ವಲ್ ರೇವಣ್ಣ ನಾಳೆ ಬರ್ತಾರಾ ಸರ್? ಇವತ್ತು ಮಧ್ಯರಾತ್ರಿ ಬರ್ತಾರೆ ಅಂತ ಇದೆ, ಟಿಕೆಟ್ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಅವರು ಬರ್ತಾರೆ ಅಂತೇಳಿ ನಮ್ಮ SIT ಅವರು ಎಲ್ಲ ತಯಾರಿಗಳು ಮಾಡ್ಕೊಂಡಿದ್ದಾರೆ. ಅವ್ರು ಬಂದರೆ ಲೀಗಲ್ ಪ್ರೋಸೆಸ್ ಏನಾಗಬೇಕೋ ಅದೆಲ್ಲ ಪ್ರಾರಂಭ ಆಗುತ್ತೆ. ಸರ್, SIT ಅವರು ಹಂಗೇರಿಯ ಇದು ಅಲ್ಲಿಂದ ವಿಡಿಯೋ ರಿಲೀಸ್ ಮಾಡಿರೋದು ಅನ್ನೋದು ಪತ್ತೆ ಹಚ್ಚಿದಾರಂತೆ. ಯಾಕೆ ಸರ್ ಅರೆಸ್ಟ್ ಮಾಡೋದಕ್ಕೆ ಮುಂಚೆನೇ ಪ್ಲಾನ್ ಮಾಡ್ಕೊಂಡು ಹೋಗಿ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ? ನಾವಲ್ಲಿ ಹೋಗಿ ಅರೆಸ್ಟ್ ಮಾಡಂಗಿಲ್ರಿ. ಯಾರು ಹೇಳಿದ್ದು ನಿಮಗೆ? ನಾವು ಹೋಗಿ ಅಲ್ಲಿ ಅರೆಸ್ಟ್ ಮಾಡಿ ಎಳ್ಕೊಂಬಂದ್ಬಿಡ್ಬೋದು. ಕೇಂದ್ರ ಸರ್ಕಾರ ಸಪೋರ್ಟ್ ತೊಗೊಬೋದಾಗಿತ್ತಲ್ಲ? ಇಲ್ಲ, ಅವ್ರು ಮಾಡೋಕ್ಕೆ ಬರೋದಿಲ್ಲ. ಕೇಂದ್ರ ಸರ್ಕಾರನೂ ಕೂಡ ಯಾರನ್ನೂ ಕಳಿಸಿ ಅರೆಸ್ಟ್ ಮಾಡಿಸ್ಕೊಂಡು ಕರ್ಕೊಂಬರೋದಕ್ಕೆ ಆಗೋದಿಲ್ಲ. ಇಂಟರ್ಪೋಲಿಗೆ ಹೇಳಿರೋದು ಉದ್ದೇಶನೇ ಅದು. ಇಂಟರ್ಪೋಲ್ಗೆ ಹೇಳಿ ಇಂಟರ್ಪೋಲಿಂದ ಬ್ಲೂ ಕಾರ್ನರ್ ನೋಟಿಸ್ ಹಾಕಿ ಅದಕ್ಕೆಲ್ಲ ಪ್ರೊಸೀಜರ್ ಇದೆ. ಈಗ ನಾವೆಲ್ಲ ಹೋಗಿ ನೆಲಮಂಗಲದ ಹತ್ರ ಹೋಗಿ ಎಳ್ಕೊಂಬತ್ತೀವಲ್ಲ, ಹಂಗೆ ಮಾಡೋಕ್ಕಾಗುತ್ತೆ? ಹಂಗೆ ಮಾಡೋಕ್ಕಾಗೋದಿಲ್ಲ. ಸರ್, ಅವರೇ ಇವತ್ತು ಮಧ್ಯರಾತ್ರಿ 12:15 ಬರ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಒಂದು ವೇಳೆ ಬಂದರೆ ಅಲ್ಲೇ SIT ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆಯುತ್ತಾರೆ. ಹೌದು, ಕಾನೂನು ಪ್ರಕಾರ ಈಗಾಗಲೇ ಅವರಿಗೆ ವಾರಂಟ್ ಇಶ್ಯೂ ಆಗಿದೆ. ವಾರಂಟ್ ಇಶ್ಯೂ ಆದಮೇಲೆ ಅರೆಸ್ಟ್ ಮಾಡಬೇಕು. ಅದ್ರ ಪೊಲೀಸ್ನವರು ಕೆಲಸ ಮಾಡ್ತಾರೆ ಸರ್. ಅದು SITನವ್ರು ಡಿಸೈಡ್ ಮಾಡ್ತಾರೆ. ಅಲ್ಲ ಸರ್, ಪಾಸ್ಪೋರ್ಟ್ ರದ್ದು ಆಗುತ್ತಾ ಸರ್? ಅದೇನಾದ್ರು ಎಕ್ಸ್ಟೆನ್ಷನ್ ಆಗುತ್ತಾ ಸರ್? 3 ತಿಂಗಳವರೆಗೆ ಏನೋ ಗೊತ್ತಿಲ್ಲ. ನಾವು ಬರ್ದಿದ್ದೀವಲ್ಲ ರದ್ದು ಮಾಡಿ ಅಂತೇಳಿ. ಹಾಂ ಸರ್. ಅದು ರದ್ದು ಮಾಡೋದಕ್ಕೆ ಈಗ ಇಲ್ಲಿನ ಲೀಗಲ್ ಪ್ರೊಸೆಸ್ ಏನಾಗುತ್ತೆ ಅದು ನೋಡಿಕೊಂಡು ರದ್ದು ಮಾಡ್ಬೋದು. ರದ್ದು ಮಾಡ್ತೀವಿ ಅಂತ ಹೇಳಿದಾರಲ್ಲ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಹೇಳಿದ್ದಾರೆ. ನಾವು ಈಗ ಪತ್ರ ಬಂದಿದೆ, ನಾವು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತೇಳಿ ಅವರೇ ಹೇಳಿದ್ದಾರೆ. ನಿಧಾನ ಆಗಿದೆ, ಆದರೆ ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಚುನಾವಣೆ ದೃಷ್ಟಿಯಿಂದ ಏನಾದರೂ ಅವ್ರು ಬಂದರೆ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಇಷ್ಟು ವಿಳಂಬ ಮಾಡ್ತಾ ಇದ್ದಾರೆ? ಗೊತ್ತಿಲ್ಲ ಏನು ಅಂತೇಳಿ. ಕಾನೂನು ಪ್ರಕಾರ ನಮ್ಮಲ್ಲಿ ನಾವು ಏನು ಮಾಡಬೇಕು, SIT ಏನು ಮಾಡಬೇಕು ಕಾನೂನು ಪ್ರಕಾರ ಮಾಡ್ತಾ ಇದ್ದೀವಿ. ಚುನಾವಣೆಗೆ ಎಫೆಕ್ಟ್ ಆಗುತ್ತಾ ಆಗೋದಿಲ್ವಾ ಅದು ಬೇರೆ ವಿಚಾರ. ಆದರೆ ಕಾನೂನು ಪ್ರಕಾರ ನಾವೇನು ಮಾಡಬೇಕು ಅದನ್ನು ಯಾವುದೇ ಮುಲಾಜಿಲ್ಲದೆ ಮಾಡ್ತಾ ಇದ್ದೀವಿ. ಕೊನೆಯದಾಗಿ ಸರ್, ಅವ್ರು 26ನೇ ತಾರೀಕು ಬೆಂಗಳೂರಿಂದ ಹೊರಗಡೆ ಹೋದರು. 28ನೇ ತಾರೀಕು ಒಂದು Xಲ್ಲಿ ಪೋಸ್ಟ್ ಮಾಡಿದ್ರು, ನಾನು SIT ಮುಂದೆ ಹಾಜರಾಗ್ತೀನಿ ಅಂತ ಹೇಳಿ. ಆಗಲೂ ಬರಲಿ, 7 ದಿನಗಳ ಕಾಲ ಸಮಯ ತಗೊಂಡ್ರು. ಈಗ ಮತ್ತೊಂದು ವಿಡಿಯೋ ಮೊನ್ನೆ ಬಿಟ್ಟಿದ್ದಾರೆ. ಇದು ಈ ಬಾರಿ ಆದರೂ ಬರ್ತಾರೆ ಅಂತ ವಿಶ್ವಾಸ ನಿಮಗಿದೆಯಾ ಅಂತ ನಿಮ್ಮ ಮತ್ತೆ ಅವರೇ ಹೇಳಿದಾರಲ್ಲ ಬರ್ತೀವಿ ಅಂತ. ನಾವೇ ಬರ್ತಾರೆ ಅಂತ ನಾವು ಹೇಳಲಿಲ್ಲ. ಅವರೇ ಹೇಳಿದ್ದಾರೆ ನಾನು 31ನೇ ತಾರೀಕು 10 ಗಂಟೆಗೆ SIT ಮುಂದೆ ಅಪಿಯರ್ ಆಗ್ತೀನಿ ಅಂತ ಅವ್ರ ವಿಡಿಯೋದಲ್ಲಿ ಹೇಳಿದ್ದಾರೆ. ನಾನು ಕೂಡ ಅದನ್ನು ನೋಡಿದೆ. ಅದರಿಂದ ಅವರು ಬರ್ತಾರೆ ಅಂತೇಳಿ ನನಗೂ ಅನಿಸುತ್ತೆ. ಯಾಕೆಂದರೆ ಈಗಿನ ಡೆವಲಪ್ಮೆಂಟ್ಸು ಬರಲೇಬೇಕು. ಬರಲಿಲ್ಲ ಅಂತಂದರೆ ಪ್ರಾಸೆಸ್ ಮುಂದುವರಿಯುತ್ತೆ. ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡೋದು, ಆಮೇಲಿಂದ ಇಂಟರ್ಪೋಲ್ನವರಿಗೆ ಮತ್ತು ತಿರ್ಗಾ
ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅಂದರೆ ಥ್ರೂ CBI ನಾವು ನೇರವಾಗಿ ಸ್ಟೇಟ್ ಗೌರ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ, ಥ್ರೂ ಗೌರ್ಮೆಂಟ್ ಆಫ್ ಇಂಡಿಯಾ ಏಜೆನ್ಸೀಸು ಮಾಡ್ತೀವಿ.